ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಿಸಿ ಉಪಾಧ್ಯಕ್ಷ ಸುದರ್ಶನ್, ನೇಮಕಗೊಂಡಿರುವ ವೀಕ್ಷಕರು ಆಯಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಪಕ್ಷದ ಸಂಘಟನೆ ಹಾಗೂ ಜಿಲ್ಲಾಧ್ಯಕ್ಷರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಇದೇ ವೇಳೆ ಇಂದು ಬಿಡುಗಡೆ ಮಾಡಿರುವ ಜಿಲ್ಲಾಧ್ಯಕ್ಷರ ಹುದ್ದೆಗೆ ಆಸಕ್ತರು ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು. ಜಿಲ್ಲಾಧ್ಯಕ್ಷ ಹುದ್ದೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳ ಅರ್ಹತೆ, ಪಕ್ಷದ ಸಂಘಟನೆಗೆ ನೀಡಿರುವ ಕೊಡುಗೆ ಹಾಗೂ ಕಾರ್ಯಕ್ಷಮತೆ ಕುರಿತು ವೀಕ್ಷಕರು ಸಮಗ್ರ ವರದಿ ಸಲ್ಲಿಸಲಿದ್ದಾರೆ. ಈ ವರದಿಯ ಆಧಾರದ ಮೇಲೆ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಆದ್ಯತೆ ನೀಡಲಾಗುವುದು ಎಂದರು. ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೆಪಿಸಿಸಿ ಹೈಕಮಾಂಡ್ಗೆ ಕಳುಹಿಸಲಿದೆ. ಅಂತಿಮವಾಗಿ ಹೈಕಮಾಂಡ್ ಪರಿಶೀಲಿಸಿ ಜಿಲ್ಲಾಧ್ಯಕ್ಷರ ಪಟ್ಟಿಯನ್ನು ಪ್ರಕಟಿಸಲಿದೆ ಎಂದು ಸುದರ್ಶನ್ ಹೇಳಿದರು. ಅವುಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಹೊಸ ತಲೆಮಾರಿನ ನಾಯಕತ್ವವನ್ನು ಕೂಡ ಬೆಳೆಸ್ತಕ್ಕಂಥ ಜವಾಬ್ದಾರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ. ಹಾಗಾಗಿ ನಾವು ಕೇವಲ ಒಬ್ಬರ ಹೆಸರುಗಳನ್ನು ಅಷ್ಟೇ ಶಿಫಾರಸು ಮಾಡೋದಿಲ್ಲ. ನಾವು ಅದಕ್ಕೆ ಮೇಡಮ್ ಅವರು ಎಕ್ಸಿಬಿಟ್ ಮಾಡ್ತಾರೆ. ಅದಕ್ಕೆ ಯಾವ ರೀತಿಯಾದಂಥ ಫಾರಮ್ಮು, ವಿವರಗಳು, ಅದೆಲ್ಲ ಡೀಟೇಲ್ಸನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ. ಅವರು ಎಷ್ಟು ಜನನ ನಾವು ಪ್ರಪೋಸಲ್ ಮಾಡೋರಿದ್ದೇವೆ ಅನ್ನೋಂಥ ವಿಷಯಗಳನ್ನು ಕೂಡ ಅವರು ಹೇಳೋರಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ನಾಗರಿಕರ ಸಹಕಾರವನ್ನು ಕೋರ್ತೇವೆ. ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಎಲ್ಲ ಹಿತೈಷಿಗಳ ಸಹಕಾರವನ್ನು ಕೋರ್ತೇವೆ. ವಿಶೇಷವಾಗಿ ಮಾಧ್ಯಮ ಸ್ನೇಹಿತರ ಸಹಕಾರವನ್ನು ಕೂಡ ನಾವು ಕೋರ್ತೇವೆ. ಯಾಕಂತ ಹೇಳಿದ್ರೆ ಯು ಆರ್ ದ ಇನ್ಸ್ಟ್ರೂಮೆಂಟ್. ಒಂದು ನಮ್ಮ ಮತ್ತು ನಾಗರಿಕರ ನಡುವೆ, ಜನರ ನಡುವೆ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು, ವಿಷಯಗಳನ್ನು ತಿಳಿಸ್ತಕ್ಕಂಥವರು ತಾವು ಕೂಡ. ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿಯಾಗಬೇಕಾದ್ರೆ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಎಷ್ಟಿರುತ್ತೋ ನಿಮ್ಮಗಳ ಜವಾಬ್ದಾರಿ ಕೂಡ ಇಷ್ಟೇ ಇರುತ್ತೆ. ಯಾಕಂದರೆ ಜನರ ಧ್ವನಿಯಾಗಿ ತಾವು ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಸಹಕಾರ ಕೂಡ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.